ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ IPCL ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. ನಾಳೆ ನಡೆಯುವ SLC ರಾಜ್ಯ ಮಟ್ಟದ ಪುರುಷ ಪರೀಕ್ಷೆ 2ಕ್ಕೆ ಹಿಂದಿ ವಿಷಯದ ಒಂದು 40+ ಅಂಕ ಬರುವಂಥ ಒಂದು ಪಾಸಿಂಗ್ ಪ್ಯಾಕೇಜ್ ನೋಡೋಣ. ಇಷ್ಟು ಓದ್ಕೊಂಡ್ರೆ ಸಾಕು, ನೀವು ಆರಾಮಾಗಿ ನಾಳೆ ಎಕ್ಸಾಮ್ನಲ್ಲಿ ಆರಾಮಾಗಿ 40+ ಅಂಕಗಳನ್ನ ಪಡ್ಕೋತೀರಾ. ಸೊ ತಪ್ಪದ ಕೊನೆವರೆಗೆ ನೋಡಿ, ನಿಮಗೆ ಉತ್ತರ ಸಹಿತ ಕೊಡ್ತೀನಿ. ತಪ್ಪದ ಕೊನೆವರೆಗೆ ನೋಡಿ, ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮದು ಅನಾಲಿಸಿಸ್ ಮುಗಿಯವರೆಗೆ ಎಲ್ಲ ವಿಷಯದ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಬರೋಂಥ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯದ ಕ್ವಶನ್ ಪೇಪರ್ಗಳು A to Z SLC ವಿಡಿಯೋಗಳು ಇದೊಂದು ಚಾನಲ್ ಬರ್ತವೆ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ವಿಡಿಯೋಗಳು ಸಿಗ್ತವೆ, ಮಾಡ್ಕೊಂಡ್ರೆ ಮಾತ್ರ. ಮಾಡಿದ್ರಾ? ಜೊತೆಗೆ ಆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲ ಫ್ರೆಂಡ್ಸ್ ಟೆಂತಲ್ಲಿ ಅವರು ಶೇರ್ ಮಾಡಿಟ್ಟು ಹೇಳಿ, ಖಂಡಿತ ಶೇರ್ ಮಾಡಿ, ಮಾಡ್ತಾರಲ್ವಾ? ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಈಗಲೇ ಒಂದು ಕ್ವಶನ್ ಪೇಪರ್ ಹಾಕಿದ್ದೀನಿ, ನಿಮಗೆ ಮಾಲ್ ಪೇಪರ್ ಹಾಕಿದ್ದೀನಿ. ತಪ್ಪು ಅದು ನೋಡ್ಕೊಳ್ಳಿ, ಯಾಕಂದರೆ ಅದೇ ಪ್ಯಾಟರ್ನಲ್ಲಿ ಕ್ವಶನ್ ಪೇಪರ್ ಬರ್ತದೆ. ಹಾಕಿದ ಚಾನಲ್ಲಿ ನೋಡ್ಕೊಳ್ಳಿ. ಜೊತೆಗೆ ನಿಮಗೆ ಬೋರ್ಡರು ಒಂದು 8450 ಕ್ವಶನ್ ಒಳಗೊಂಡ್ರೆ ಒಂದು ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರೆ. ಆ ಕ್ವಶನ್ ಬ್ಯಾಂಕ್ ಬಿಟ್ಟು ಬೇರೆ ಯಾವುದೇ ಕ್ವಶನ್ ಬರೋದಿಲ್ಲ. ಏನು ಕ್ವಶನ್ ಕೇಳಿದ್ರು 8450 ಕ್ವಶನ್ಗಳು ಅನುರಚನೆ ಬರಬೇಕು. ಅರ್ಥ ಆಯ್ತಾ? ಆ ಒಂದು ಕ್ವಶನ್ ಬ್ಯಾಂಕ್ನ ನಮ್ಮೊಂದು ಟ್ರೂಸಿಕ್ ಎಜುಕೇಷನ್ ಚಾನಲ್ ಹಾಕಿದ್ವಿ. ಅರ್ಥ ಆಯ್ತಾ? ಆ ಚಾನಲ್ ಹಾಕಿದ್ವಿ. ಆ ಚಾನಲ್ ಲಿಂಕನ್ನು ವಿಡಿಯೋದ ಕೆಳಗಡೆ ಕಮೆಂಟ್ಸ್ ಕೊಟ್ಟಿರ್ತಾನೆ, ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲ್ಲ SLBಗಳು ಅಲ್ಲಿ ಬರ್ತವೆ. ಕ್ವಶನ್ ಬ್ಯಾಂಕ್ ಹಾಕಿದ್ದೀನಿ, ನೋಡ್ಕೊಳ್ಳಿ. ತಪ್ಪದೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಬ್ಯಾಂಕು, ತುಂಬಾ ಇಂಪಾರ್ಟೆಂಟು. ತಪ್ಪದೆ ನೋಡ್ಕೊಳ್ಳಿ. ವಿಡಿಯೋ ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ. ಓಕೆ, ನೋಡ್ತಾ ಹೋಗೋಣ. ಇದು 40+ ಅಂಕ ಒಂದು ಪಾಸಿಂಗ್ ಪ್ಯಾಕೇಜು. ಕರೆಕ್ಟಾಗಿ ನೋಡ್ಕೊಳ್ಳಿ. ಆರಾಮಾಗಿ 40+ ಅಂಕ ಗಳಿಸ್ತೀರಾ. ಇದಕ್ಕೆ ಮುಂಚೆ ನಾವು ಪರಿವು ನೋಡ್ಕೊಂಬರೋಣ, ಯಾವ ರೀತಿ 40+ ಅಂಕ ಬರ್ತಾವಂತ. ಓಕೆ, ನೋಡ್ತಾ ಬರೋಣ. ನೋಡಿ, ನಿಮಗೆ ಫಿಕ್ಸ್ ಬರೋಂಥ ಪ್ರಶ್ನೆಗಳು ಹೇಳ್ತೀನಿ. ಒಂದೇದು ಕವಿತಾ ಕಂಠಾಂಶ ಅಂದರೆ ಏನದು? ಕವಿತೆ ಅಂದರೆ ಏನು? ನಿಮಗೆ ಅಸಫಲತಾ ಕೇಳ್ತಾರಲ್ಲ, ಅಸಫಲತಾ ಪದ್ಯ ಭಾಗ, ಅದು 4 ಮಾರ್ಕ್ಸಿಗೆ ಕೇಳ್ತಾರೆ. ಫಿಕ್ಸು 35ನೇ ಕ್ವಶನು ಫಿಕ್ಸ್ ಬಂದೇ ಬರ್ತದೆ. ನಂತರ ಅಪಠಿತ ಗದ್ಯಾಂಶ 4 ಮಾರ್ಕ್ಸಿಗೆ ನಿಮಗೆ ಅಪಠಿತ ಗದ್ಯಾಂಶ ಕೊಡ್ತಾರೆ. ಫಿಕ್ಸ್ ಅದು ಕೂಡ ಮೇಲೆ ಪ್ಯಾಸೇಜ್ ಕೊಟ್ಟಿರ್ತಾರೆ, ಗದ್ಯಾಂಶ ಇಟ್ಟಿರ್ತಾರೆ. ಕೆಳಗಡೆ 4 ಕ್ವಶನ್ ಇರ್ತವೆ. ಟೋಟಲಾಗಿ 4 ಮಾರ್ಕ್ಸು, ಅದು ಕೂಡ ಕ್ವಶನ್ ಫಿಕ್ಸ್ ಬರ್ತದೆ. ನಂತರ ಪತ್ರಲೇಖನ ಚುಟ್ಟಿ ಪತ್ರ, ಟೋಟಲಾಗಿ 5 ಮಾರ್ಕ್ಸ್ ಇರ್ತದೆ. ಇದು ಕೂಡ 5 ಮಾರ್ಕ್ಸ್ ಫಿಕ್ಸು. ನಂತರ ಕನ್ನಡ ಅನುವಾದ 3 ಮಾರ್ಕ್ಸ್ಗೆ ಇದ್ದೇ ಇರ್ತದೆ. ಫಿಕ್ಸ್ 3 ಮಾರ್ಕ್ಸ್ ಬಂದೇ ಬರ್ತವೆ. ನಂತರ 120 ನಿಮಗೆ 124 ಬರ್ತವೆ. ಅವೆಲ್ಲ 4 ಯಾಕೆ ಬರ್ತಾವೆ ಅಂತ ಹೇಳ್ತೀನಿ ಮುಂದೆ. ನಂತರ ಬಹುವಿಕಲ್ಪ ಪ್ರಶ್ನೆ 8 ಮಲ್ಟಿಪಲ್ ಕ್ವಶನ್ ಇರ್ತವೆ. ಅವು 8 ಮಾರ್ಕ್ಸ್ ಆಯಿತು. ಆಮೇಲೆ ಭಾವಾರ್ಥ 3 ಮಾರ್ಕ್ಸಿಗೆ ಭಾವಾರ್ಥ ಕೇಳ್ತಾರೆ. ಸೊ ಅವನು ಕೂಡ ಮುಂದೆ ಕೊಡ್ತೀನಿ, ವೇಟ್ ಮಾಡಿ. ನಂತರ ಏಕವಾಕ್ಯಮೆ ಉತ್ತರಲಿಕ್ಕೆ 4 ಇರ್ತವೆ. ಅವು ಕೂಡ 4 ಯಾವ ಬರ್ತಾವೆ ನೋಡೋಣ. ಜೊತೆಗೆ ದೋ ವಾಕ್ಯಮೆ ಉತ್ತರಲಿಕ್ಕೆ ಇಲ್ಲಿ ನಿಮಗೆ ಟೋಟಲಾಗಿ ಕಡಿಮೆ ಅಂದ್ರೆ 4 ಮಾರ್ಕ್ಸ್ ಬರ್ತವೆ. ಓಕೆ, ಕಡಿಮೆ ಅಂದ್ರೆ 4 ಮಾರ್ಕ್ಸ್ ಹಿಡಿದಿದ್ದೀವಿ, ಇನ್ನೂ ಜಾಸ್ತಿನೂ ಬರ್ತವೆ. ನಂತರ ಪಂಚವಾಕ್ಯಮೆ ಉತ್ತರಲಿಕ್ಕೆ ಇಷ್ಟು ನಾವು ನೋಡಿಕೊಂಡ್ರೆ ಕಡಿಮೆ ಅಂದ್ರೆ 4 ಮಾರ್ಕ್ಸ್ ಬರ್ತವೆ. ನಂತರ ನಿಬಂಧ 4 ಮಾರ್ಕ್ಸು, ಟೋಟಲಾಗಿ 47 ಅಂಕಗಳನ್ನ ಪಡ್ಕೋಬೋದು. ಇದಕ್ಕಿಂತ ಹೆಚ್ಚು ಪಡ್ಕೋಬೋದು. ಒಟ್ಟಿನಲ್ಲಿ 40+ ಅಂಕಗಳನ್ನು ಆರಾಮಾಗಿ ಬರ್ತವೆ. ಅರ್ಥ ಆಯ್ತಾ? ಇದಕ್ಕಿಂತ ಹೆಚ್ಚು ಅಂಕಗಳು ಬರ್ತವೆ. ಮುಂದೆ ಹೇಳ್ತೀನಿ. ಒಂದನೇದಾಗಿ ನಿಮಗೆ ಏನು ಓದ್ಕೋಬೇಕು? ನಿಮಗೆ 4 ಮಾರ್ಕ್ಸ್ಗೆ ಈ ಒಂದು ಪದ್ಯ ಭಾಗ ಗೊತ್ತೇ ಇರಬೇಕು. ಯಾವ ಪದ್ಯ ಭಾಗ? ಕವಿತಾ ಪೂರ್ಣ KG ಅಂತ ಕ್ವಶನ್ ಕೊಡ್ತಾರೆ. ಯಾವುದು? असफलता एक चुनौती है, इसे स्वीकार करो. क्या कभी रह गए, देखो और सुधार करो. जब तक न सफल हो, नींद चैन को त्यागो तुम. ಸಂಘರ್ಷ ಮೈದಾನ ಚೂಡ್ಕರ ಮತ್ ಭಾಗೋ ತುಮ್. ಇದು ಫಿಕ್ಸ್ 4 ಮಾರ್ಕ್ಸ್ಗೆ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಎಲ್ಲ ಪೂರ್ವ ಪರೀಕ್ಷೆ ಆಗಿರ್ಬೋದು, ಅನುವಲ್ ಎಕ್ಸಾಮ್ ಆಗಿರ್ಬೋದು, ಇದೇ ಪದ್ಯ ಕೊಡ್ತಾರೆ. ಇದನ್ನು ಬಿಟ್ಟು ಬೇರೆ ಯಾವುದು ಕೊಡೋದಿಲ್ಲ. ಸೊ ಫಿಕ್ಸು 100% ಇದೇ ಬರ್ತದೆ 4 ಮಾರ್ಕ್ಸ್ಗೆ. ಓಕೆ, ನಂತರ ವಿಲೋಮ ಶಬ್ದ ತುಂಬ ಜನ ಕೇಳ್ತಾ ಇದ್ದೀರಾ, ನಮಗೆ ವಿಲೋಮ ಶಬ್ದ ಗೊತ್ತಾಗ್ತಿಲ್ಲ ಅನ್ನೋರು ಇಷ್ಟು ನೋಡ್ಕೊಳ್ಳಿ ಸಾಕು. ಇದರಲ್ಲಿ ಒಂದು ಬರ್ತದೆ. ಓಕೆ, ತುಂಬಾ ಈಸಿವೆ, ಉತ್ತರ ಸಹಿತ ನೋಡ್ಕೊಳ್ಳಿ. ಟೋಟಲಾಗಿ ವ್ಯಾಕರಣ ಮೇಲೆ 8 ಮಾರ್ಕ್ಸ್ ಕೇಳ್ತಾರೆ. ನಾನು ಒಂದೊಂದು ಹೇಳ್ತಾ ಹೋಗ್ತೀನಿ ಯಾವ ವ್ಯಾಕರಣ ಕೊಡ್ತಾರೆ ಅಂತ. ಇವೆಲ್ಲ ಇಂಪಾರ್ಟೆಂಟ್ ನೋಡಿ. ವಿಲೋಮ ಇಂಪಾರ್ಟೆಂಟ್ ಇವೆಲ್ಲ. ಶ್ಯಾಮ ಸುಬಹ, ನಿಕಟ ದೂರ, ಸಾಪ ಗಂದಗಿ, ಆಮೇಲೆ ಭೌತಿಕಂ, ಇವೆಲ್ಲ ನೋಡ್ಕೊಳ್ಳಿ. ಇದರಲ್ಲಿ ಒಂದು ಬರ್ತದೆ ವೆರಿ ಇಂಪಾರ್ಟೆಂಟು, ರಿಪೀಟ್ ಆಗ್ತವೆ. ರಾತ್ ದಿನ ಇರಿಸಿ ಈಸಿ ಇರೋದು ಕೊಡ್ತಾರೆ, ತುಂಬ ಟಫ್ ಇರೋದಿಲ್ಲ. ಇವು ನೋಡ್ಕೊಳ್ಳಿ. ಆಮೇಲೆ ಏನು ನೋಡ್ಕೋಬೇಕು? ಲಿಂಗ. ಅರ್ಥ ಆಯ್ತಾ? ಪುಲ್ಲಿಂಗ ಸ್ತ್ರೀಲಿಂಗ ಕೇಳ್ಬೋದು. ಅರ್ಥ ಆಯ್ತಾ? ಪುಲ್ಲಿಂಗ ಸ್ತ್ರೀಲಿಂಗ ಕೇಳ್ತಾರೆ, ನೋಡ್ಕೊಳ್ಳಿ. ಕುತ್ತ ಅನ್ನೋದು ಕುತ್ತಿ ಆಗ್ತದೆ, ಶೇರ್ ಅನ್ನೋದು ಶೇರ್ನಿ ಆಗ್ತದೆ, ಹಾತಿನಿ ಆಗ್ತದೆ. ಆಮೇಲೆ ಬಾಪ ಮಾ ಆಗ್ತದೆ, ಮೇಸ ಆಗ್ತದೆ, ಸೇಟ್ನಿ. ಇದೇ ರೀತಿ ಎಲ್ಲ ಎಕ್ಸಾಂಪಲ್ಸ್ ಇವೆ. ವಿಡಿಯೋನ ಪಾಸ್ ಬಿಟ್ಟು ಪ್ರತಿಯೊಂದು ಎಕ್ಸಾಂಪಲ್ನ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟು ವಚನ ನೋಡ್ಕೋಬೇಕು. ವಚನ ಕೇಳ್ತಾರೆ 1 ಮಾರ್ಕ್ಸಲ್ಲಿ ನಿಮಗೆ. ಇವೆಲ್ಲ ಇಂಪಾರ್ಟೆಂಟ್ ವಚನಗಳು. ಅರ್ಥ ಆಯ್ತಾ? ಇವೆಲ್ಲ ಇಂಪಾರ್ಟೆಂಟ್ ವಚನಗಳು ನೋಡ್ಕೊಳ್ಳಿ.
ಸೊ ಫಲ್ ಆಗ್ತದೆ. ಈ ರೀತಿ ಸ್ವಲ್ಪ ಕನ್ಫ್ಯೂಸ್ ಮಾಡಿ ಕೇಳ್ತಾರೆ, ಮಲ್ಟಿಪಲ್ ಕೊಡ್ತಾರೆ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳು. ಪ್ರತಿಯೊಂದು ಕ್ವಶನ್ ನೋಡ್ಕೊಳ್ಳಿ. ಇದು ಕೇವಲ ಅಂತ ಹೇಳ್ತಾ ಇರೋದು ನಿಮ್ಮೊಂದು ಪೂರೈಕೆ ಪರೀಕ್ಷೆ ಮಾತ್ರವಲ್ಲ, ನಿಮ್ಮದು ಅನಾಲಿಸಮ್ ಕೂಡ ಇದೇ ಪ್ಯಾಕೇಜು. ಎರಡು ಎಕ್ಸಾಮ್ಗೆ ಸೇಮ್ ಪ್ಯಾಕೇಜು. ಚೆನ್ನಾಗಿ ಓದ್ಕೊಳ್ಳಿ. ನಂತರ ಪ್ರೇರಣಾತ್ಮಕ ಕ್ರಿಯೆ ಟೋಟಲ್ ನಿಮಗೆ ಇದು ಕೂಡ 1 ಮಾರ್ಕ್ಸ್ ಕೇಳ್ತಾರೆ. ಪ್ರೇರಣಾತ್ಮಕ ಕ್ರಿಯೆ ತುಂಬಾ ಈಸಿ. ಪ್ರಥಮ ಪ್ರೇರಣಾತ್ಮಕ, ದ್ವಿತೀಯ ಪ್ರೇರಣಾತ್ಮಕ ಈ ಎರಡೊಂದು ಕೇಳ್ತಾರೆ. ಸೊ ಏನಾಗ್ತದೆ, ಕರ್ಣ ಅನ್ನೋದು ಕರಾನ ಆಗ್ತದೆ ಪ್ರಥಮ ಪ್ರೇರಣಾತ್ಮಕ. ಆಗ್ತೈತಾ? ಸುನಾನ ಆಗ್ತದೆ, ಗಿರಾನ, ಚಲನ ಚಲಾನ, ರೋನ ರುಲಾನ, ಫಿಲಾನ. ದ್ವಿತೀಯ ಅಂತ ಬಂದಾಗ ಏನಾಗ್ತದೆ, ತುಂಬಾ ಈಸಿ. ದ್ವಿತೀಯ ಬಂದಾಗ ಕರಾನದು ಕರ್ವಾನ ಆಗ್ತದೆ. ಅರ್ಥ ಆಯ್ತಾ? ಕರ್ವಾನ, ಗಿರ್ವಾನ, ವಾನ ಬರ್ತದೆ. ದ್ವಿತೀಯ ಬಂದಾಗ ವಾನ ಬರ್ತದೆ. ಪ್ರಥಮ ಇದ್ದಾಗ ಕರ್ಣ ಅನ್ನೋದು ಕರಾನ ಆಗ್ತದೆ. ಓಕೆ, ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸ್ ಬಂದೇ ಬರ್ತದೆ. ಆಮೇಲೆ ಸಂಧಿ, ತುಂಬ ಜನ ಸಂಧಿ ಗೊತ್ತಾಗ್ತಾ ಇಲ್ಲ ನಮಗೆ. ಯಾವೆಲ್ಲ ಸಂಧಿ, ಏನು, ಯಾವುದು ದೀರ್ಘ ಸಂಧಿ, ಯಾವುದು ಗುಣ ಸಂಧಿ ಗೊತ್ತಾಗ್ತಿಲ್ಲ ಅನ್ನೋರು ಇವೆಲ್ಲ ಎಕ್ಸಾಂಪಲ್ ನೋಡ್ಕೊಳ್ಳಿ. ರಿಪೀಟ್ ಆಗ್ಬೋದು, ಫಿಕ್ಸ್ ಬಂತ ಹೇಳೋಕ್ಕಾಗಲ್ಲ, ರಿಪೀಟ್ ಆಗ್ತವೆ. ಇವೆಲ್ಲ ಸಂಧಿ ಅನ್ವಯ ಕೊಟ್ಟಿದ್ದೀನಿ ಶಬ್ದಗಳನ್ನು, ಒಂದ್ಸಲ ನೆನ್ಪಿಟ್ಟುಗಳನ್ನೆಲ್ಲ. ದೀರ್ಘ ಸಂಧಿ ಲೆವೆಲ್ ಬರ್ತವೆ ನೋಡ್ಕೊಳ್ಳಿ. ಆಮೇಲೆ ಗುಣಸಂಧಿ ಲೆವೆಲ್ ಬರ್ತವೆ ನೋಡ್ಕೊಳ್ಳಿ. ವೃದ್ಧಿ ಸಂಧಿ ಲೆವೆಲ್ ಬರ್ತವೆ ನೋಡ್ಕೊಳ್ಳಿ. ಜನಸಂಧಿಯಲ್ಲಿ ಯಾವೆಲ್ಲ ಬರ್ತವೆ ನೋಡ್ಕೊಳ್ಳಿ. ಆಮೇಲೆ ಅಯಾದ ಸಂಧಿಯಲ್ಲಿ ಯಾವೆಲ್ಲ ಬರ್ತವೆ ನೋಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳಿವು. ಸೊ ಇದನ್ನು ಓದ್ಕೊಳ್ಳಿ, ಯಾವ ಸಂಧಿಯಲ್ಲಿ ಯಾವ ಪದ ಬರ್ತದೆ ಅಂತ. ನೀವು ಒಂದ್ಸಲ ಓದ್ಕೊಂಡ್ರೆ ಗುರ್ತಿಡಿಬೋದು. ನೆಕ್ಸ್ಟು ಆಮೇಲೆ ಸಮಾಸ ಯಾವೆಲ್ಲ ಬರ್ತಾವೆ ನೋಡಿ. ತತ್ಪುರುಷ ಸಮಾಸ, ದ್ವಿಗು ಸಮಾಸ, ದ್ವಂದ್ವ ಸಮಾಸ. ಇವೆಲ್ಲ ಎಕ್ಸಾಂಪಲ್ಗಳು. ಈ ಕ್ವಶನ್ ರಿಪೀಟ್ ಆಗ್ಬೋದು ನಿಮ್ಮ ಎಕ್ಸಾಮ್ಗೆ. ಓಕೆ, ರಿಪೀಟ್ ಆಗ್ತಾವೆ ನೋಡ್ಕೊಳ್ಳಿ. ಆಮೇಲೆ ವಿರಾಮ ಚಿಹ್ನ, ಇದು ಕೂಡ ನಮಗೆ 1 ಮಾರ್ಕ್ಸ್ ಬೇಕು ಕೇಳ್ತಾರೆ ವಿರಾಮ ಚಿಹ್ನ ಮೇಲೆ. ಸೊ ಇಷ್ಟು ನೋಡ್ಕೊಳ್ಳಿ ಸಾಕು. ಪೂರ್ಣ ವಿರಾಮದಲ್ಲಿ ಈ ಚಿಹ್ನೆ ಬರ್ತದೆ. ಪೂರ್ಣ ವಿರಾಮದಲ್ಲಿ ಈ ಚಿಹ್ನೆ ಬರ್ತದೆ. ಆಮೇಲೆ ಪ್ರಶ್ನೆವಾಚಕ ಪ್ರಶ್ನೆ ಚಿಹ್ನೆ ಬರ್ತದೆ. ಅರ್ಥ ಆಯ್ತಾ? ಆಮೇಲೆ ವಿಸ್ಮಯಾದಿ ಬೋಧಕ ಅಥವಾ ಭಾವಸೂಚಕ. ವಿಸ್ಮಯಾದಿ ಬೋಧಕ ಅಂದ್ರೂ ಒಂದೇ, ಭಾವಸೂಚಕ ಅಂದ್ರೂ ಕೂಡ ಒಂದೇ. ಈ ಎರಡು ಒಂದು ಕೊಡ್ತಾರೆ. ವಿಸ್ಮಯಾದಿ ಅಂತ ಕೊಡ್ಬೋದು, ಭಾವಸೂಚಕ ಕೊಡ್ಬೋದು. ಇದೇ ಚಿಹ್ನೆ ಬರ್ತದೆ. ಇನ್ನು ಲಾಸ್ಟಿಗೆ ಅಲ್ಪ ವಿರಾಮ, ಇದು ಕಾಮ ಬರ್ತದೆ. ಅಲ್ಪ ವಿರಾಮ ಕಾಮ, ಇಷ್ಟೇ. ಆಮೇಲೆ ಕಾರಕ್ಕೆ ಕೇಳ್ತಾರೆ ನಮಗೆ. ಕಾರಕ್ಕೆ ವೇರಿ ಇಂಪಾರ್ಟೆಂಟು. ಸೊ ಅಲ್ಲಿ ಸೆಂಟೆನ್ಸ್ ಕೊಡ್ತಾರೆ, ವಾಕ್ಯವನ್ನು ಕೊಡ್ತಾರೆ. ವಾಕ್ಯದ ಮೇಲೆ ಕಾರಕನ ಕೇಳ್ತಾರೆ ನೋಡಿ. ಸಂಬಂಧ ಕಾರಕ್ಕೆ ಯಾವೆಲ್ಲ ಬರ್ತವೆ, ಕಾ, ಕಿ, ಕೆ. ಆ ಸಂಬಂಧ ಏನಾದರೂ ಆ ವಾಕ್ಯದಲ್ಲಿ ಸಂಬಂಧ ಪದ ಇದ್ದರೆ, ಅರ್ಥ ಆಯ್ತಾ? ಸಂಬಂಧ ಕಾರಕ ಯಾವ್ದು ಬರ್ತದೆ, ಕಾ, ಕಿ, ಕೆ ಬರ್ತದೆ. ಇನ್ನು ಅಪಾದನ ಕಾರಕ ಸೇ ಬರ್ತದೆ. ಕರಣ್ ಕಾರಕ ಸೇ ಬರ್ತದೆ. ಅಧಿಕರಣ ಕಾರಕ ಮೇ ಪರ್ ಬರ್ತದೆ. ನೋಡ್ಕೊಳ್ಳಿ, ಇದರಲ್ಲಿ 1 ಮಾರ್ಕ್ಸು ಫಿಕ್ಸ್ ಬಂದೇ ಬರ್ತದೆ. ಸೊ ಒಂದು ಅಬ್ಸರ್ವ್ ಮಾಡೋಕೆ ನಾವು. ಸಂಬಂಧ ಎಲ್ಲಿ ಬರ್ತದೆ, ಕಾ, ಕಿ, ಕೆ. ಅಪಾದಾನ ಕಾರಕ ಬಂದಾಗ ಸೇ ಬಳಸಬೇಕು. ಕರಣ್ ಬಂದಾಗೂ ಸೇ ಬಳಸಬೇಕು. ಅಧಿಕರಣ ಕಾರಕ್ಕೂ ಮೇ ಪರ್ ಬರ್ತವೆ. ತುಂಬಾ ಈಸಿ, ಇದು ಕೂಡ ಬಿಡಿಸ್ಬೋದು. ನೆಕ್ಸ್ಟು ನಾವು ಕ್ವಶನ್ ನೋಡ್ತಾ ಹೋಗೋಣ. ಕ್ವಶನ್ಗಳನ್ನು 34 1 ಕ್ವಶನ್ 4 ಮಾರ್ಕ್ಸ್ ಮುಂದೆ ಬರ್ತದೆ. ಅರ್ಥ ಆಯ್ತಾ? ಯಾವ್ದು ಬರ್ಬೋದು, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಬಸಂತ್ ಇಮಾನ್ದಾರ್ ಬಾಲಕ್ और ಉತ್ತಮ್ ಗುಣ್ और ಚರಿತ್ರ ಚಿತ್ರನ್ और ಸ್ವಾಭಿಮಾನಿ ಲಡ್ಕಾ. ಅರ್ಥ ಆಯ್ತಾ? ಯಾವುದೇ ಕ್ವಶನ್ ಕೇಳಿ ಇದೇ ಆನ್ಸರ್ ಇರಬೇಕು. ಯಾವುದೇ ಕ್ವಶನ್ ಕೇಳಿ ಇಮಾನ್ದಾರ್ ಮೇಲೆ ಯಾವುದೇ ಕ್ವಶನ್ ಕೇಳಿದ್ರು ಇದೇ ಆನ್ಸರು. ಎಷ್ಟು ಪಾಯಿಂಟ್ಸ್ ಬರೀರಿ, ನಿಮಗೆ 3 ಮಾರ್ಕ್ಸ್ ಕೊಡ್ಬೋದು. ಓಕೆ, 3 or 4 ಮಾರ್ಕ್ಸ್ ಅನ್ಕೋತೀನಿ. ಬಸಂತ್ ಏಕ್ ಇಮಾನ್ದಾರ್ ಅವ್ರ ಸ್ವಾಭಿಮಾನ್ ಲಡ್ಕಾತ, ಇಷ್ಟು ಪಾಯಿಂಟ್ಸ್ ಬರೀರಿ. ಸೊ ಪಾಯಿಂಟ್ಸ್ ಬರೀರಿ ಎಕ್ಸಾಮ್ನಲ್ಲಿ. ಸೊ ಪ್ಯಾರಾಪಲ್ಲಿ ಬರೋಕ್ಕೆ ಹೋಗ್ಬೇಡಿ, ಅಲ್ಲಿ ಕನ್ಫ್ಯೂಸ್ ಆಗ್ತದೆ ಚೆಕ್ ಮಾಡೋರಿಗೆ. ಸೊ ಪಾಯಿಂಟ್ಸ್ ಬರೀರಿ, ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಯ್ತಾ? ಟ್ರೈ ಮಾಡಿ ಪಾಯಿಂಟ್ಸ್ ಬರೋಕ್ಕೆ. ಸೊ ಅದೇನಿಲ್ಲ, ಪ್ಯಾರಾಪನ್ನೇ ಪಾಯಿಂಟ್ಸಲ್ಲಿ ಬರೀಬೇಕು ಅಷ್ಟೇ. ನಂತರ ಪಂಡಿತ್ ರಾಜ್ ಕಿಶೋರ್ ಕೆ ಮಾನವೀಯ ವ್ಯಾಪಾರ और ಪರೋಪಕಾರಿ ಗುಣ, ಪರೋಪಕಾರಿಯ ಅನುಸರಣೀಯ, ಮಾನವತಾ ಕಾ ಸಾಕಾರ ಮೂರ್ತಿ ಕಾ ಪರಿಚಯ ದೀಜಿಯೆ. ಯಾವುದೇ ಕ್ವಶನ್ ಕೇಳಿ ಇದು ಬರಲಿ. ಈ ಎರಡಲೊಂದು 4 ಮಾರ್ಕ್ಸ್ಗೆ ಫಿಕ್ಸ್ ಬಂದೇ ಬರ್ತದೆ. 4 ಮಾರ್ಕ್ಸ್ಗೆ ಈ ಎರಡಲೊಂದು ಫಿಕ್ಸ್ ಬರ್ತದೆ. ನಿಮ್ಮೊಂದು ಪೂರ್ತಿ ಪರೀಕ್ಷೆ ಆಗಿರ್ಬೋದು, ಅನುವಲ್ ಎಕ್ಸಾಮ್ ಆಗಿರ್ಬೋದು, 2 ಎಕ್ಸಾಮ್ಗೆ ಈ ಎರಡಲೊಂದು ಬಂದೇ ಬರ್ತದೆ. ಫಿಕ್ಸು ನೋಡ್ಕೊಳ್ಳಿ 4 ಮಾರ್ಕ್ಸ್ಗೆ. ಆಮೇಲೆ 3 ಮಾರ್ಕ್ಸ್ಗೆ ಒಂದು ಕ್ವಶನ್ ಫಿಕ್ಸ್ ಬರ್ತದೆ. ಯಾವುದು ಇವೆಲ್ಲ ನೋಡ್ಕೊಳ್ಳಿ. ಇಷ್ಟು ಬಂದೇ ಬರ್ತದೆ ಒಂದು ಫಿಕ್ಸು. ಯಾವುದು ಇದು ಭಾವಾರ್ಥ ಕೇಳ್ತಾರೆ. ತುಳಸಿದಾಸ್ ಜಿ ಕೆ ಅನುಸಾರ ಮುಖ್ಯ ಕೋ ಕೈಸಾ ಹೋನಾ ಚಾಹಿಯೆ, ಭಾವಾರ್ಥ ಕೇಳ್ತಾರೆ 3 ಮಾರ್ಕ್ಸ್ಗೆ. ಇಷ್ಟು ಭಾವಾರ್ಥ ನೋಡ್ಕೊಳ್ಳಿ. ಇದರಲ್ಲಿ ಒಂದು 3 ಮಾರ್ಕ್ಸ್ಗೆ 100% ಫಿಕ್ಸ್ ಬರ್ತದೆ. ಯಾವಾಗ ನೋಡ್ಕೋಬೇಕು, ಮುಖ್ಯ ಸೋಚಾಯಿಯೇ, ಕಾನಪಾನ ಕೋ ಏಕ, ಪಾಲೈ ಪೈಸೆ ಪೋಸೆ ಸಕಲಂಗ, ತುಳಸಿ ಸಹಿತ ವಿವೇಕ್, ಇದನ್ನು ನೋಡ್ಕೊಳ್ಳಿ. ಆಮೇಲೆ 2ನೇದು ತುಳಸಿದಾಸನೇ ದಯಾ ಗುಣಕ್ಕೆ ಮಹತ್ವಕ್ಕೂ ಕೈಸೆ ಸಮಜಾ ಹೈ, ಇದನ್ನು ಕೊಡ್ತಾರೆ. ಈ ಕ್ವಶನ್ ಕೊಡ್ಬೋದು ಅಥವಾ ಇದನ್ನು ಕೊಡ್ತಾರೆ. ದಯಾ ಧರ್ಮ ಕಾ ಮೂಲ ಹೈ, ಪಾಪ ಮೂಲ ಅಭಿಮಾನ್. ಆಯ್ತಾ? ಇದೇ ಭಾವಾರ್ಥ ಬರಬೇಕು. 3 ಭಾವಾರ್ಥ. ಸೊ 3 ನೋಡ್ಕೊಳ್ಳಿ. ಇದರಲ್ಲಿ ಒಂದು ಭಾವಾರ್ಥ ನಮಗೆ ಪೂರ್ತಿ ಪರೀಕ್ಷೆಯಲ್ಲಿ ಅನ್ವಯಿಸಿದ ಮೇಲೆ ಬರ್ತವೆ. ಇವೆಲ್ಲ ಇಂಪಾರ್ಟೆಂಟ್ ಭಾರತಗಳು. ಇನ್ನೂ ಕೂಡ 2 ಅನ್ಕೋತೀನಿ, ಅದಕ್ಕೆ ನೋಡ್ಕೊಂಡಿರುವ ಯಾವುದಕ್ಕೂ. ನಂತರ ನೆಕ್ಸ್ಟ್ 21ನೇ ಕ್ವಶನ್ನು 1 ಮಾರ್ಕ್ಸಿಗೆ ಕೇಳ್ತಾರೆ. 1 ಕ್ವಶನ್ 2 ಮಾರ್ಕ್ಸು, 2 ಮಾರ್ಕ್ಸಿಗೆ ಕೇಳ್ತಾರೆ. ಯಾವ ಕ್ವಶನ್ನು, ಈ ಕ್ವಶನ್ ಬರ್ತದೆ ನೋಡಿ. ದಿನಕರ್ ಜಿ ಕೆ ಅನುಸಾರ ಮಾನವ ಕಾ ಸಹಿ ಪರಿಚಯ और ಕ್ವಶನ್ನು ಅಭಿನವ್ ಮನುಷ್ಯ ಕವಿತಾ ಕಾ ಆಶಯ ಕ್ಯಾ ಹೈ. ಮತ್ತು ಇನ್ನೊಂದು ಯಾವುದು ಕ್ವಶನ್ನು, ಅಭಿನವ್ ಮನುಷ್ಯ ಕವಿತಾ ಕಾ ಭಾವಾರ್ಥ ಲಿಖಿ. ಯಾವುದೇ ಮೂರರಲ್ಲಿ ಯಾವುದೇ ಕ್ವಶನ್ ಕೇಳಿದ್ರು ಇದೇ ಆನ್ಸರ್ ಬರಬೇಕು. ಅರ್ಥ ಆಯ್ತಾ? ವಿಡಿಯೋನ ಪಾಸ್ ಬಿಟ್ಟು ಉತ್ತರ ನೋಡ್ಕೊಳ್ಳಿ.
ಸೊ ನಾನು ಜಸ್ಟು ಮೇನ್ ಕ್ವಶನ್ ಹೇಳ್ತೇನೆ, ನೀವು ವಿಡಿಯೋನ ಪಾಸ್ ಮಾಡಿ ಆನ್ಸರ್ ನೋಡ್ಕೋಬೇಕು. ಸೊ ನಾನು ಪ್ರತಿಯೊಂದು ಹೇಳ್ತಾ ಕೂತ್ರೆ ತುಂಬಾ ಕ್ವಶನ್ಸ್ ಏನು ಕೂಡ ಹೇಳಬೇಕು. ಓಕೆ, ಸೊ ತುಂಬಾ ಈಸಿ. आज के मानव के प्रकृति हर तत्व पर ವಿಜಯ್ ಪ್ರಾಪ್ತ ಕರ್ ಲಿ ಹೈ. ಇದೇ ರೀತಿ ಪಾಯಿಂಟ್ಸ್ನ ಬರೀಬೇಕು. ಇನ್ನು 22 ಕ್ವಶನ್ನು 1 ಕ್ವಶನ್ನು 2 ಮಾರ್ಕ್ಸ್ ಕೇಳ್ತಾರೆ. ಯಾವ ಕ್ವಶನ್ ಬರ್ತದೆ? ಬಾಲಕೃಷ್ಣ ಅಪನಿ ಮಾತಾ ಸೆ ಕ್ಯಾ ಕ್ಯಾ ಶಿಕಾಯತ್ ಕರ್ತಾ ಹೈ, ಇದನ್ನ ಕೇಳ್ಬೋದು. ಅಥವಾ ಇನ್ನೊಂದು ಕ್ವಶನು, ಯಶೋದಾ ಕೃಷ್ಣ ಕೆ ಕ್ರೋಧ और ನಾರಾಜಗಿ ಕೋ ಕೈಸೆ ಶಾಂತ್ ಕರ್ತಿ. ಈ ಯಾರು ಒಂದು ಬರ್ಬೋದು. ನೀವು ಮುಂದೆ ಪೂರೈಸ ಪರೀಕ್ಷೆಗೆ ಅನಲೈಸಮ್ಗೆ ನೋಡ್ಕೊಳ್ಳಿ, ಬರ್ತವೆ ಕ್ವಶನ್ಗಳು. ಇನ್ನು 26 1 ಕ್ವಶನ್ 2 ಮಾರ್ಕ್ಸ್ ಕೇಳ್ತಾರೆ. ಯಾವುದು ವೆರಿ ಇಂಪಾರ್ಟೆಂಟು, ಕೇಳ್ತಾರೆ. ಶನಿ ಕಾ ಉಪಗ್ರಹ टाइटन के बारे में आप क्या जानते हैं, ಇದನ್ನು ಕೇಳ್ಬೋದು. ಅಥವಾ ಶನಿ एक सुंदर ग्रह कैसे. और क्वेश्चन, शनि को सौरमंडल का अत्यंत सुंदर ग्रह क्यों कहा जाता है. ಯಾರು ಒಂದು ಕ್ವಶನ್ ಬರ್ಬೋದು ನಿಮ್ಮನ್ನು ಅನಲೈಸಮ್ಗೆ. ಪೂರ್ತಿ ಪರೀಕ್ಷೆ ರಿಪೀಟ್ ಆಗ್ತವೆ ನೋಡ್ಕೊಳ್ಳಿ. ಅಥವಾ ಇನ್ನೊಂದು ಕ್ವಶನು 23ಗೆ ನೋಡಿ, 1 ಕ್ವಶನ್ 2 ಮಾರ್ಕ್ಸ್ಗೆ ಯಾವ್ದು ನೋಡ್ಕೋಬೇಕು? ಶಾಸ್ತ್ರ ಮೇ ಸತ್ಯ ಬೋಲ್ನೆ ಕಾ ತರೀಕಾ ಕೈಸೆ ಸಮझाया गया है, ಇದನ್ನು ನೋಡ್ಕೊಳ್ಳಿ. ಆಮೇಲೆ ಸತ್ಯ ಕಿ ಶಕ್ತಿ ಕೆ ಬಾರೆ ಮೇ ಗಾಂಧೀಜಿ ಕಾ ಕಥನ್ ಕ್ಯಾ ಹೈ, ಇದೇ ಕ್ವಶನ್ಗೆ ಇದೇ ಆನ್ಸರು. ಅಥವಾ ಇನ್ನೊಂದು ಕ್ವಶನ್ ಕೊಡ್ತಾರೆ, ಮಹಾತ್ಮ ಗಾಂಧಿ ಕಾ ಸತ್ಯ ಕಿ ಶಕ್ತಿ ಕೆ ಬಾರೆ ಮೇ ಕ್ಯಾ ಕಥನ್ ಹೈ. ಈ ಎರಡಕ್ಕೂ ಒಂದೇ ಆನ್ಸರ್ ಇರಬೇಕು. ನಂತರ 30ನೇ ಕ್ವಶನ್ನು 1 ಕ್ವಶನ್ 3 ಮಾರ್ಕ್ಸಿಗೆ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಕೇಳ್ತಾರೆ. ಭಾರತ್ ಮಾँ के प्रकृति सौंदर्य और प्राकृतिक सौंदर्य का ಅಥವಾ ಸೌಂದರ್ಯ ಎಲ್ಲ ಸಮೃದ್ಧಿ का वर्णन कीजिए. ಪ್ರಾಕೃತಿಕ ಸಮೃದ್ಧಿ का वर्णन कीजिए, ಇದನ್ನ ಆನ್ಸರ್ ಬರಬೇಕು. ಯಾವುದು ಕ್ವಶನ್ಗೆ? ಈ 2 ಕ್ವಶನ್ಗೆ ಇದೆ ಆನ್ಸರು. ನಂತರ 2ನೇ ಕ್ವಶನು, ಮಾತೃಭೂಮಿ का स्वरूप और विशेषता कैसे सुशोभित है. ಅಥವಾ ಕ್ವಶನ್ ಮತ್ತೊಂದು, किस तरह कविता में ಉಬಾರ ಹೈ ಕೇಳಿದರೆ. ಸೊ ಈ 3 ಕ್ವಶನ್ಗೂ 3ರಲ್ಲಿ 4 ಕ್ವಶನ್ಗೂ ಇದೇ ಆನ್ಸರು. ನಂತರ 31ನೇ ಕ್ವಶನ್ನು 1 ಕ್ವಶನ್ 3 ಮಾರ್ಕ್ಸಿಗೆ ಕೇಳ್ತಾರೆ. ವೆರಿ ಇಂಪಾರ್ಟೆಂಟು, ಸಮಯ ಕಾ ಸದುಪಯೋಗ और ಮಹತ್ವ ಕೈಸೆ ಕರ್ನಾ ಚಾಹಿಯೆ, ಈ ಪಾಯಿಂಟ್ಸ್ನ ಬರಬೇಕು 3 ಮಾರ್ಕ್ಸ್ಗೆ. ನಂತರ ಇದಾದ ಮೇಲೆ ಬರುವಂಥದ್ದು ಅನುವಾದ ಬರ್ತದೆ 3 ಮಾರ್ಕ್ಸ್ಗೆ. ಕನ್ನಡ ಅನುವಾದ ಅರ್ಥ ಆಯ್ತಾ? ಕನ್ನಡದ ಇಂಗ್ಲೀಷ್ನಲ್ಲಿ ಅನುವಾದ ಮಾಡಬೇಕು. ಅವರು ಹಿಂದಿಯಲ್ಲಿ ಕೊಟ್ಟಿರ್ತಾರೆ, ಅದನ್ನು ಕನ್ನಡದ ಇಂಗ್ಲೀಷ್ನಲ್ಲಿ ಅನುವಾದ ಮಾಡಬೇಕು. ಆಲ್ಮೋಸ್ಟ್ ಎಲ್ಲೂ ಕನ್ನಡ ಮೀಡಿಯಮ್ಮು ಕನ್ನಡದಲ್ಲಿ ಅನುವಾದ ಮಾಡ್ತೀನಿ ಅನ್ಕೋತೀನಿ. ನೋಡಿ, ಉತ್ತರ ಸಹಿತ ಕೊಟ್ಟಿದ್ದೀನಿ. ಸೊ ತುಂಬಾ ಈಸಿ ಮಾಡ್ಬೋದು. ಅರ್ಥ ಮಾಡ್ಕೋಬೇಕು. ಮೊದಲು ಸೆಂಟೆನ್ಸ್ ಓದಿ, ಅವ್ರು ಕೊಟ್ಟಿರುವ ಹಿಂದಿ ವಾಕ್ಯವನ್ನು ಓದಿ, ಆಮೇಲೆ ಅದನ್ನ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡು ಬರೀರಿ. ಅರ್ಥ ಆಯ್ತಾ? ಮೊದಲು ಹಿಂದಿಯಲ್ಲಿ ಅರ್ಥ ಮಾಡ್ಕೊಳ್ಳಿ, ಏನು ಹಿಂದಿಯಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನಿಮ್ಮದೇ ಭಾಷೆಯಲ್ಲಿ ಟ್ರಾನ್ಸ್ಲೇಟು ಬರೀಬೇಕು. ಇದೇ ರೀತಿ ಇರಲ್ಲ, ಒಟ್ಟಿನಲ್ಲಿ ಮೀನಿಂಗ್ಫುಲ್ಲಾಗಿ ಬರೆದ್ರೆ ಸಾಕು. ನಿಮಗೆ ಕನ್ನಡ ಈಸಿ ಇದೆ ಕನ್ನಡ ಬರೀರಿ, ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಬರೀರಿ. ಸೊ ನಾನು ಹೆಚ್ಚಾಗಿ ಹೇಳೋದು ಕನ್ನಡ ಬರೀರಿ ಅಂತ ಹೇಳ್ತೀನಿ. ಯಾಕಂದರೆ ಹೆಚ್ಚಾಗಿ ಕನ್ನಡಕ್ಕೆ ಈಸಿ ಅನಿಸ್ತದೆ ನಿಮಗೆ. ಕನ್ನಡ ಈಸಿ ಇರ್ತದೆ, ಅರ್ಥ ಆಗ್ತದೆ ನಿಮಗೆ. ಓಕೆ, ಇಂಗ್ಲೀಷ್ ಹೇಳಿದ್ರೆ ಮತ್ತೆ ನಿಮಗೆ ಅಲ್ಲಿ ಏನಾಗ್ತದೆ, ಗ್ರಾಮರ್ ವೈಸ್ ಬರಬೇಕು. ಸೊ ಟಫ್ ಆಗ್ತದೆ. ಕನ್ನಡದಲ್ಲಿ ಬರೀರಿ. ಪ್ರಾಮಾಣಿಕರ ಸಮ್ಮೇಳನದಲ್ಲಿ ನೋಡಿ, ईमानदारों के सम्मेलन में पुलिस ईमानदारों की तलाशी ले, यह बड़ी अशोभनीय ಏನು ಕೊಟ್ಟಿದ್ದಾರೆ, अशोभनीय बात होगी. फिर इतने बड़े सम्मेलन में थोड़ी गड़बड़ी होगी ही. ಇದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು, ನಾವು ಕನ್ನಡಕ್ಕೆ ಬದಲಾವಣೆ ಮಾಡಬೇಕು. ನೋಡಿ, ಕನ್ನಡದಲ್ಲಿ ನೋಡೋಣ. ಪ್ರಾಮಾಣಿಕರ ಸಮ್ಮೇಳನದಲ್ಲಿ ಪೊಲೀಸರು ಪ್ರಾಮಾಣಿಕರನ್ನು ಪರೀಕ್ಷಿಸುವುದು ಬಹಳ ಅಶುಭನೀಯವಾದ ಮಾತಾಗುತ್ತದೆ. ಅಲ್ಲದೆ ಎಷ್ಟು ದೊಡ್ಡ ಸಮ್ಮೇಳನದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತದೆ. ಇದೇ ರೀತಿ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ ಇಟ್ಟಿದ್ದೀನಿ, ಇದು ನೋಡ್ಕೊಂಡಿರಿ ಯಾವುದಕ್ಕೂ. ಅರ್ಥ ಆಯ್ತಾ? ಎಲ್ಲ ಕ್ವಶನ್ ಇಂಪಾರ್ಟೆಂಟು. ಸ್ಟುಡಿಯೋನ ಪಾಸ್ ಬಿಟ್ಟು ಪ್ರತಿಯೊಂದು ಕ್ವಶನ್ ನೋಡ್ಕೊಂಡಿರಿ. ನಾನು ಜಸ್ಟ್ ಸಾಲ್ವ್ ಮಾಡ್ತಾ ಇರ್ತೀನಿ. ಓಕೆ, ನಂತರ ಪತ್ರ ಲೇಖನ 5 ಮಾರ್ಕ್ಸಿಗೆ ಕೇಳ್ತಾರೆ. ತುಂಬಾ ಈಸಿ ಕ್ವಶನು. ಸೊ ಚುಟ್ಟಿ ಪತ್ರ ಕೇಳ್ತಾರೆ, ಚುಟ್ಟಿ ಪತ್ರ ನೋಡ್ಕೊಳ್ಳಿ. ಅರ್ಥ ಆಯ್ತಾ? 3 दिन के छुट्टी मांगते हुए अपने प्रधान अध्यापक के नाम एक ಚುಟ್ಟಿ ಪತ್ರ लिखिए ಕೇಳ್ತಾರೆ. ಚುಟ್ಟಿ ಪತ್ರ 5 ಮಾರ್ಕ್ಸ್ಗೆ. ಸೊ ಆಬ್ವಿಯಸ್ಲಿ 5 ಮಾರ್ಕ್ಸ್ ಬಂದೇ ಬರ್ತದೆ ಚುಟ್ಟಿ ಪತ್ರ. ತುಂಬಾ ಈಜಿ. ಪ್ರೇಷಕ ಹಾಕೋದು, ಆಮೇಲೆ ಸೇವಾಮೆ, ಪ್ರೇಷಕ್ ಸೇವಾಮೆ ಮಹೋದಯ ಅಂತ ಹಾಕಬೇಕು. ಆಮೇಲೆ ವಿಷಯ, ಆಮೇಲೆ ಅದ್ರ ಬಗ್ಗೆ ಬರೀಬೇಕು. ಲಾಸ್ಟಿಗೆ ಧನ್ಯವಾದ ಆಪ್ಕಾ ಆಜ್ಞಾಕಾರಿ ಛಾತ್ರ ಬರೀಬೇಕು. ಆಪ್ಕಾ ಆಜ್ಞಾಕಾರಿ ಛಾತ್ರ ಅಥವಾ ಆಪ್ಕಾ ವಿಧೇಯ ಛಾತ್ರ, ಈ ರೀತಿ ಬರೀಬೇಕು. ಲಾಸ್ಟಿಗೆ ಸ್ಥಾನ ಹಾಕಬೇಕು. ಇಷ್ಟು ಬರೆದ ಮೇಲೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? 5 ಮಾರ್ಕ್ಸ್ ಕೊಡ್ತಾರೆ. 5 ಮಾರ್ಕ್ಸಿಗೆ ಬರ್ತದೆ ನೋಡ್ಕೊಳ್ಳಿ. ನಿಮ್ಗೆ ಸ್ಕೋರಿಂಗ್ ಪ್ಯಾಕೇಜ್ ಹಾಕಿರ್ತೀನಿ, ಸ್ಕೋರಿಂಗ್ ಪ್ಯಾಕೇಜ್ ಹಾಕಿರ್ತೀನಿ, ಅದು ನೋಡ್ಕೊಳ್ಳಿ. ಜೊತೆಗೆ ಮಾಡೆಲ್ ಕ್ವೆಶ್ಚನ್ ನೋಡ್ಕೊಳ್ಳಿ. 4 ಕ್ವಶನ್ ಪೇಪರ್ ಹಾಕಿರ್ತೀವಿ ಚಾನಲ್ಲಿ, ಅದು ಪ್ಲಸ್ ಇದು ನೋಡ್ಕೊಳ್ಳಿ. ಆರಾಮಾಗಿ ಪಾಸ್ ಆಗ್ತೀರಾ ಮತ್ತು ಸ್ಕೋರನ್ನು ಮಾಡ್ತೀರಾ. ತಪ್ಪಿದೆ ನೋಡ್ಕೊಳ್ಳಿ. ಇದ್ರ ಜೊತೆಗೆ ಎಲ್ಲ 4 ಮಾಡೆಲ್ ಕ್ವೆಶ್ಚನ್ ನೋಡ್ಕೊಳ್ಳಿ. ಸೊ ಇಷ್ಟೇ ಹೋದರೆ ಸಾಲೋದಿಲ್ಲ, ಇನ್ನೂ 4 ಕ್ವಶನ್ ಪೇಪರ್ ನೋಡ್ಕೋಬೇಕು. ಚಾನಲ್ ಇರ್ತವೆ, ಹೋಗ್ಬಿಟ್ಟು ನೋಡ್ಕೊಳ್ಳಿ. ಓಕೆ, ನಂತರ ನಿಬಂಧ ಬರ್ತದೆ ನಿಮಗೆ. ನಿಬಂಧ ರಚನೆ 4 ಮಾರ್ಕ್ಸಿಗೆ ಕೇಳ್ತಾರೆ. ಯಾವ್ದು ಕೇಳ್ತಾರೆ? ಇಂಟರ್ನೆಟ್ ಕೇಳ್ಬೋದು. ಇಂಟರ್ನೆಟ್ ವೆರಿ ಇಂಪಾರ್ಟೆಂಟು. ಸೊ ಪ್ರಸ್ತಾವನ ಹಾಕಬೇಕು. ಅರ್ಥ ಆಯ್ತಾ? ಅರ್ಥ, ಲಾಭ ಇವೆಲ್ಲ ಹಾಕಬೇಕು. ಇವೆಲ್ಲ ಹಾಕ್ಬಿಟ್ಟು ಬರಬೇಕು. ಪ್ರಸ್ತಾವನೆ ಹಾಕಬೇಕು,
ಸೊ ತುಂಬ ಜನ ಏನು ಮಾಡ್ತಾರೆ, ಪ್ರಸ್ತಾವನೆ ಹಾಕೋದಿಲ್ಲ, ಉಪಸಂಹಾರ ಹಾಕೋದಿಲ್ಲ. ಆ ರೀತಿ ಮಾಡ್ಕೋಬೇಡಿ. ಪ್ರಸ್ತಾವನೆ ಉಪಸಂಹಾರ ಎರಡು ಹಾಕಿ. ಪ್ರಸ್ತಾವನಕ್ಕೂ ಮಾಡಿಸ್ತದೆ, ಉಪಸಂಹಾರಕ್ಕೂ ಮಾಡಿಸ್ತದೆ. ಸೊ ತಪ್ಪದೆ ಹಾಕಿ. ಪ್ರಸ್ತಾವನೆ ಹಾಕಿಬಿಟ್ಟು ಆಮೇಲೆ ಲಾಸ್ಟಿಗೆ ಉಪಸಂಹಾರ ಹಾಕಿ. ಆಮೇಲೆ ಲಾಭ ಅವ್ರಿಗೆ ಕೊಟ್ಟಿರ್ತಾರೆ, ಪಾಯಿಂಟ್ಸ್ ಕೊಟ್ಟಿರ್ತಾರೆ, ಆ ಪಾಯಿಂಟ್ಸನ್ನು ಬರೀಬೇಕು. ಚಾಯ್ಸ್ ಇದಾವೆ, ನಿಮಗೆ ಯಾವ್ದು ಬರ್ತದೆ ಬರೀಬೇಕು. ಆಮೇಲೆ ಇನ್ನೊಂದು ಯಾವುದು ಇಂಪಾರ್ಟೆಂಟು, ಸಮಯಕ ಮಹತ್ವ, ಇದು ಕೂಡ ಇಂಪಾರ್ಟೆಂಟು ನಿಬಂಧ ನೋಡ್ಕೊಳ್ಳಿ. ಸೊ ಇಷ್ಟು ನೋಡ್ಕೊಳ್ಳಿ, ಯಾರೆಲ್ಲ ಬರ್ಬೋದು. ಸೊ ನೋಡೋಣ, ಇನ್ನೂ ಕೂಡ ನಿಮಗೆ ಸ್ಕೋರ್ ಮೇಲೆ ಹಾಕುವಾಗ ಹೇಳಿರ್ತೀನಿ ಯಾವ ಕ್ವಶನ್ ಬರ್ಬೋದು ಅಂತ. ಸೊ ಇಷ್ಟು ಓದ್ಕೊಳ್ಳಿ, ಜೊತೆಗೆ 4 ಮಾಲಾಂಶ ನೋಡ್ಕೊಳ್ಳಿ. ಸೊ ಆನ್ವಲ್ ಎಕ್ಸಾಮ್ಗೆ ಎಷ್ಟು ಓದ್ಕೊಂಡ್ರೆ ಸಾಕು. ಮತ್ತು ಪೂರ್ವ ಪರೀಕ್ಷೆ ಕೂಡ ಸೇಮ್ ಪ್ಯಾಟರ್ನ್ ಇರೋದ್ರಿಂದ ಓದ್ಕೋಬೋದು. ಚೆನ್ನಾಗಿ ಓದ್ಕೊಳ್ಳಿ. ಸೊ ಆರಾಮಾಗಿ ನೀವು ಪಾಸ್ ಆಗ್ತೀರಿ ಮತ್ತು 40% ಆರಾಮಾಗಿ ಪಡ್ಕೋತೀರಾ. ಹಿಂದಿ ತುಂಬಾ ಈಸಿ. ಸೊ ಈಗ ನಾನು ಒಂದೇ ಎಕ್ಸಾಮಲ್ಲಿ ಹೇಳಿದ್ದೀನಿ ಯಾವ್ದು ಕ್ವಶನ್ ಕೇಳ್ತಾರಂತ. ಸೊ ಈಗ ಓದಿದ್ರು ಕೂಡ ನಿಮಗೆ ಇದು ಜಸ್ಟ್ ರಿವಿಷನ್ನು, ತುಂಬಾ ಈಸಿ ಅನ್ನಿಸ್ತದೆ. ಓದ್ಕೊಳ್ಳಿ ಚೆನ್ನಾಗಿ. ಓಕೆ. ಸೊ ಡೌಟ್ ಏನೋ ಡೌಟ್ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲ್ಲಿ ಟ್ರೂ CK ಎಜುಕೇಷನ್ ಚಾನಲ್ ನಿಮಗೆ 2450 ಕ್ವಶನ್ ಬ್ಯಾಂಕ್ ಹಾಕಿದ್ವಿ. ತಪ್ಪದೆ ಅದನ್ನ ಓದ್ಕೊಳ್ಳಿ. ಆಯ್ತಾ? ಆನ್ವಲ್ ಎಕ್ಸಾಮ್ಗೆ ತುಂಬಾ ಹೆಲ್ಪ್ಫುಲ್ಲು. ಸೊ ಲಿಂಕು ವಿಡಿಯೋದಕ್ಕೆ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೋಡ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಇಲ್ಲಿವರೆಗೆ ವಿಡಿಯೋ ನೋಡಿದರೆ ಎಸ್ ಅಂತ ಕಮೆಂಟ್ ಹಾಕಿ ನೋಡೋಣ ಎಷ್ಟು ಇಲ್ಲಿವರೆಗೆ ನೋಡಿದಾರ ಅಂತ. ಸೊ ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.